ಅಂತೇಳಿ ಭಾರತದಕ್ಕೆ ಎದುರೇಟ್ ಕೊಟ್ಟದ ನಾವು ರೆಡಿ ಇದ್ದೀವಪ್ಪ ಅನ್ನುವಂಗೆ ಅದು ಏನಾಗ್ತದೆ ನೋಡೋಣ ಒಂದು ಮುಂದೆ. ಬಟ್ ಇವತ್ತು ಮಾತ್ರ ಈ ಕಾಶ್ಮೀರ ಅಂದ್ಕೊಂಡಷ್ಟು ಸುಲಭವಾಗಿ ಭಾರತಕ್ಕೆ ಪೂರ್ಣ ಪ್ರಮಾಣ ಸಿಗೋದು ಕಷ್ಟ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಯಾವ ಪಕ್ಷ ಅಂದರೆ BJP ನಾವು ನಿಶ್ಚಿತವಾಗಿಯೂ ಪಾಕ್ ಆಕ್ಯುಪೈಡ್ ಪ್ರದೇಶವನ್ನು ತೆಗೆದುಕೊಂಡೇ ಬಿಡ್ತೀವಿ ಅನ್ನೋಂಥ ಹಠದಲ್ಲಿದ್ದರು. ಅವ್ರಿಗೆ ಇವತ್ತು ಹಿನ್ನಡೆ ಆಗ್ಯದ. ಅದೇನೋ ಇರಲಿ, ಮೊನ್ನೆದಂಥ ಆಪರೇಷನ್ ಸಿಂಧೂರದಲ್ಲಿ ಒಂದಿಷ್ಟು ಯಶಸ್ವಿಯಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆದರೆ ಒಟ್ಟಾರೆಯಾಗಿ ಆ ಒಂದು ಪ್ಲ್ಯಾನ್ ಇವತ್ತು ಒಂದಿಷ್ಟು ಫ್ಲಾಪ್ ಆಗ್ಯದ ಮಾತ್ರ ಹೇಳಬೇಕಾಗಿದೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ನಮ್ಮ ಚೈನಾ ಮತ್ತು ರಷ್ಯಾ ಮತ್ತು ಬ್ರೆಜಿಲ್ ಮತ್ತು ಇರಾನ್ ಇವು ಭಾರತ ಜೊತೆಗೆ ಸಂಬಂಧವನ್ನು ಒಳ್ಳೆಯದನ್ನು ಮಾಡಿಕೊಳ್ಳೋದು ಅಥವಾ ಸುಧಾರಿಸಿಕೊಳ್ಳುವ ದಿಶೆಯಲ್ಲಿ ನಡೆದಿದ್ದರೆ, ಪಾಕಿಸ್ತಾನ ಜೊತೆಗೂಡಿರುವ ಅಮೇರಿಕ ಭಾರತದ ದಿನದಿಂದ ದೂರ ಸೇರ್ತಾ ಇದೆ. ಇನ್ನಷ್ಟು ಟ್ಯಾಕ್ಸ್ ಏರ್ಬೇಕಪ್ಪ ಭಾರತ ಮೇಲೆ, ಅದನ್ನು ಬಲದಿಂದ ಬಗ್ಗಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇದು ಯಾವುದೂ ಅಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಅವರಿಗೂ ಮನವರಿಕೆ ಆಗಿರ್ಬೋದು. ನೋಡೋರು ಏನಾಗ್ತದೆ. ಏನೋ ಆಗಲಿ, ಅಣ್ವಸ್ತ್ರ ಬೆದರಿಕೆಗೆ ಬೆದರುವಂಥ ಮಾತಿಲ್ಲ. ಯಾಕಂದರೆ ಈಗಾಗಲೇ ನಾವು ಸಹಿತ ಅಣ್ವಸ್ತ್ರಗಳನ್ನು ತಯಾರು ಮಾಡೋದ್ರಲ್ಲಿ ಸಿದ್ಧಸ್ತ್ರರಾಗಿದ್ದೀವಿ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತದ. ಕಾರಣ ಒಟ್ಟು ಹೇಳ್ಬೇಕಾಗಿದ್ದೀರಪ್ಪ ಅಂದ್ರೆ, ಇಂಥ ಬೆದರಿಕೆಯಿಂದ ಕೂಡಿ ಹೋಗೋಕ್ಕಿಂತಲೂ ಆದಷ್ಟು ಒಬ್ಬರಿಗೆಲ್ಲ ಅರ್ಥ ಮಾಡ್ಕೊಂಡು ಹೋಗೋದು ಭಾಳ ಅರ್ಥಪೂರ್ಣ ಅಂತ ಹೇಳ್ತಾ, ನಾಶ ಮಾಡ್ತಾರೆ ಅನ್ನೋಂಥವ್ರು ಸಹಿತ ನಾಶ ಹೋಗುವಂಥದ್ದು ಎಷ್ಟೋ ಉದಾಹರಣೆ ನಮ್ಮಲ್ಲಿದ್ದಾವೆ. ಮುನೀರ್ ಅವರ ಈ ಎಚ್ಚರಿಕೆ ಮಾತನ್ನು ಜೊತೆಗೆ ಅವರು ಬೆದರಿಕೆ ಹಾಕುತ್ತಿರೋದನ್ನು ನೋಡಿದರೆ ಸಮೀಪದಲ್ಲಿ ಮತ್ತೊಂದು ಏನಾದರೂ ಘಟಿಸ್ಬೋದಾ ಅನ್ನೋ ಸಂಶಯ ಕಾಡ್ತಾಯಿದೆ. ಏನೋ ಇರಲಿ, ಒಟ್ಟಲ್ಲಿ ಇದರ ಡೆವಲಪ್ಮೆಂಟ್ ಹೇಳಬೇಕಾಗಿತ್ತು, ನಿಮ್ಮೊಂದಿಗೆ ಚರ್ಚೆ ಮಾಡಬೇಕಾಗಿತ್ತು. ಮಾಡಿದರೆ ನಿಮಗೇನು ಅನಿಸ್ತಿದ್ದು ಮುನೀರ್ ಹೇಳಿದ ಮಾತುಗಳು? ಅಸೀಮ್ ಮುನೀರ್, ಸೇನಾಪತಿ ಅಥವಾ ಚೀಫ್ ಕಮಾಂಡರ್ ಆಫ್ ಪಾಕಿಸ್ತಾನ್, ಏನು ಅನಿಸ್ತು ತಿಳಿಸ್ತಾಯಿರಿ, ಮಾತಾಡ್ತಾಯಿರಿ, ಹೇಳ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಜೊತೆಗೆ ಶೇರ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H60 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.